ಕರ್ನಾಟಕ ರಾಜ್ಯದ ಹೆಸರಾಂತ ಸಣ್ಣ ವಯಸ್ಸಿನ ನಟಿ ನಯನಾ ಅವರು ಮೂಡಲ್ಗಿಗೆ ಬಂದಾರೆ. ಭಾಳ ಗೋಕಾಕ ತಾಲೂಕಿನ ಜನತೆಗೆ ಇದೊಂದು ಭಾಳ ಒಳ್ಳೆಯ ಅವಕಾಶ. ಮೂಡಲ್ಗಿಯ ಮಂಡಲಗಿರಿ ನಾಟ್ಯ ಮಂಡಳದಲ್ಲಿ ಕಾರ್ಯನಿರ್ವಹಿಸಕ್ಕೆ ನಾಳೆ ಒಂದೇ ದಿನ ಇರೋರು ಅವರು 2 ಶೋ ಮಾಡಾಕತ್ತಾರ. ಯಾಕಂದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೋಬೇಕಾರೆ ಭಾಳ ಟೈಮ್ ಹಿಡಿಯೈತ್ರಿ. ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾಕೈತಿ. ಆದರೆ ಗೋಕಾಕ ತಾಲೂಕಿನ ಜನತೆಗೆ ಒಂದು ಭಾಳ ಒಳ್ಳೆಯ ಅವಕಾಶ. ಮೂಡಲ್ಗಿಯ ಭವ್ಯವಾದ ರಂಗಮಂಟಪದಲ್ಲಿ ಮಂಡಲಗಿರಿ ನಾಟ್ಯ ಕಂಪನಿ, ಆ ಕಂಪನಿಯಲ್ಲಿ ಖಾನಾವಳಿ ಚೆನ್ನಿಯ ಪ್ರಮುಖ ಪಾತ್ರದಲ್ಲಿ ಎಷ್ಟೊಂದು ಸೊಗಸಾಗಿ ನಗಿಸಿದಾರ ಈ ಬಾಲ್ಯ ನಟಿ. ಇನ್ನು ಸಣ್ಣ ವಯಸ್ಸಿನಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿ ಅನೇಕ ಕಿರು ಧಾರಾವಾಹಿಗಳನ್ನು ಮಾಡಿ ಸಹಿತ ಕರ್ನಾಟಕದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗ್ಯಾರ್ರಿ. ಅವ್ರು ಗೋಕಾಕ ತಾಲೂಕು ಬಂದಾರಂದ್ರೆ ಭಾಳ ಖುಷಿ ಅಲ್ರಿ. ಗೋಕಾಕ ತಾಲೂಕಿನ ಕನಿಷ್ಠ ಒಂದು 100 ಹಳ್ಳಿ ಅವ್ರು ನಾಳೆ ಒಂದೇ ದಿನ ಇರ್ತಾರೆ. ಅವರು 3 ರಿಂದ 6 ಮಧ್ಯಾಹ್ನ, ಸಾಯಂಕಾಲ 6 ರಿಂದ 9 ಈ ಅವಕಾಶ ಕಳ್ಕೊಬೇಡ್ರಿ. ಅವರನ್ನು ನೋಡೋಕ್ಕೂ ಸಿಗ್ಬೋದು, ಭೇಟಿನೂ ಅವಕಾಶ ಸಿಗ್ಬೋದು. ಯಾಕಂದರೆ ಇವತ್ತು ಕಲಾವಿದರ ಬದುಕ ಬಗ್ಗೆ ನಾವು ನೇರವಾಗಿ ಇವತ್ತು ಮೂಡಲ್ಗಿಗೆ ಹೋದಾಗ ಅವರ ಸಂದರ್ಶನ ತೊಗೊಂಡ್ವಿ. ಆ ನಾಟಕವನ್ನು ಸಹಿತ, ಅವರ ಅಭಿನಯ ಪಾತ್ರವನ್ನು ಸಹಿತ ನೋಡಿ ನಮಗೂ ತುಂಬ ಖುಷಿಯಾಯಿತು. ಉತ್ತರ ಕರ್ನಾಟಕದ ಮನೆಮಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ನಯನಾ ಮೂಲತಃ ಹುಬ್ಬಳ್ಳಿ ಭಾಗದವರೇ. ಯಾಕಂದರೆ ಅವರಿಗೆ ಒಂದು ನಾವು ಸ್ಪೆಷಲ್ ಲೈಕ್ ಮಾಡಲೇಬೇಕ್ರಿ. ಯಾಕಂದರೆ ಉತ್ತರ ಕರ್ನಾಟಕದವ್ರು ಬೆಳಿಬೇಕು. ಡಿ ಬಾಸ್ ಮತ್ತು ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಹೆಸರಾಂತ ಕರ್ನಾಟಕ ರಾಜ್ಯದ ಯಶ್, ದರ್ಶನ್, ಪುನೀತ್ ರಾಜ್ಕುಮಾರ್ ಅವರ ಪುತ್ರರಾದಂಥ ಅನೇಕರ ಜೊತೆ ಎಷ್ಟೊಂದು ಅವಕಾಶಗಳು ಉತ್ತರ ಕರ್ನಾಟಕದವರಿಗೆ ಸಿಕ್ಕಾವ. ಹಂಗೆ ನಯನ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಿಂಚಬೇಕು. ಕರ್ನಾಟಕ ರಾಜ್ಯದಲ್ಲಿ ಅವಳು ಒಂದು ಒಳ್ಳೆಯ ಸ್ಥಾನ ಪಡೆದು ಒಂದು ಸ್ಟಾರ್ ನಟಿ ಮಿನುಗುತ್ತಾರೆ. ಕರ್ನಾಟಕದ ಒಂದು ಸ್ಟಾರ್ ಆಗಿ ಬೆಳೆಬೇಕನ್ನೋದು ಗೋಕಾಕ ತಾಲೂಕಿನ ಜನತೆ ಆಶಯ, ಉತ್ತರ ಕರ್ನಾಟಕದ ಜನತೆ ಆಶಯ. ಅವ್ರ ಜೊತೆ ಬಂದಾರ ನೋಡ್ರಿ ವಿನಾಯಕ್. ಅವರು ಸಹಿತ ಉತ್ತರ ಕರ್ನಾಟಕದವರು. ಅನೇಕ ಸಿನಿಮಾಗಳ ಮತ್ತು ಈ ಕಲಾವಿದರ ನಾಟ್ಯದ ಭಾವನೆ ಮತ್ತು ಈ ಕಲೆಗೆ ಎಷ್ಟು ಬೆಲೆ ಇವತ್ತು ಕೊಡಾಕತ್ತಾರಂದ್ರೆ ಅವ್ರ ಜೊತೆ ಸಾಥ್ ನೀಡಾಕತ್ತಾರ. ಹಂಗಾದ್ರೆ ನಯನಾ ಅವರು ನಮ್ಮ ಜೊತೆ ಏನು ಸಂದರ್ಶನ ತೊಗೊಂಡಿದ್ದಾರೆ ತೋರಿಸ್ಬೇಕಲ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಒಂದು ಸ್ಪೆಷಲ್ ಲೈಕ್ ಮಾಡಿರಿ. ಮತ್ತು ನಾಳೆ ಒಂದಿನ ಇರ್ತಾರೆ, ತಕ್ಷಣ ಮೂಡಲ್ಗಿಗೆ ಧಾವಸ್ರಿ. ಅವರಿಗೆ ಭೇಟಿ ಅವಕಾಶ ಸಿಗ್ತೈತಿ. ಅವ್ರ ಜೊತೆ ಅವರು ಮಾಡಿದ ಅಭಿನಯವನ್ನು ಸವಿಯನ್ನು ಸಹಿತ ನೀವು ಸವಿಬಹುದು. ಯಾಕಂದರೆ ಇವತ್ತು ಕಲಾವಿದರ ಬದುಕು ಎಷ್ಟೊಂದು ದುಸ್ತರಾಗೈತಿ ಎಲ್ಲ ನೋಡಕತ್ತಿರ್ಬೇಕು ನೀವು. ಕರೋನಾದಲ್ಲಿ ಎಷ್ಟೊಂದು ಕಷ್ಟಕರ ಪರಿಸ್ಥಿತಿ ಅನುಭವಿಸಿದರು. ಸ್ಕ್ರೀನ್ ಮೇಲೆ ಇದ್ದವರು ಇವತ್ತು ನೈಜ ಕಲೆಗೆ ಬಂದು ಎಷ್ಟೊಂದು ಒಳ್ಳೆತರನಾಗಿ ಕಾರ್ಯನಿರ್ವಹಿಸಿ ಜನರಿಗೆ ಒಂದು ಮನರಂಜನೆ ಕೊಡಾಕತ್ತಾರ. ಹೊಟ್ಟೆ ತುಂಬ ನಗಿಸ್ತಾರ. ನೀವು ನಗುವುದು ಒಂದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಹಾಗಾದ್ರೆ ನಾಳೆ ಮೂಡಲ್ಗಿಗೆ ಹೋಗ್ತಾರೆ ಕರ್ನಾಟಕ ರಾಜ್ಯದ ಜನತೆ ಮತ್ತು ಗೋಕಾಕ ತಾಲೂಕಿನ ಮಹಾಜನತೆ. ನಯನಾ ಅವರನ್ನು ಒಂದು ಭೇಟಿಯಾಗ್ರಿ, ಅವರಿಗೆ ಒಂದು ಶುಭಾಶಯ ಕೋರ್ರಿ. ಅವರು ಇನ್ನೂ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ, ಅತ್ಯುತ್ತಮವಾದ ಪ್ರಶಸ್ತಿಗಳನ್ನು ಅವರು ತೆಗೆದುಕೊಳ್ಳಲಿ. ಯಾಕಂದರೆ ಅವರು ನಮ್ಮ ನಂಬರ್ 1 ಚಾನಲ್ ಫ್ಯಾನ್. ವಿನಾಯಕ್ ಅವರು ನಂಬರ್ 1 ಚಾನಲ್ ಫ್ಯಾನ್ ಆದ ತಕ್ಷಣ ನಮ್ಮನ್ನು ನೋಡಿದ ತಕ್ಷಣ ಕರ್ಕೊಂಡು ಹೋಗಿ ಅವ್ರ ಜೊತೆ ನೇರ ಸಂದರ್ಶನ ಕೊಡಿಸಿದ್ದಾರೆ. ಅವ್ರು ಏನು ಮಾತಾಡಿದಾರೆ ನೋಡ್ಕೊಂಬರೋಣ ಬನ್ನಿರಿ. ಹಂಗಾರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ. ಕಲಾವಿದೆಯಾಗಿ ಇಷ್ಟು ದಿನ ಟಿವಿ ಮಾತ್ರ ಕಾಣಿಸ್ಕೊತಾ ಇದೆ. ಬಟ್ ಈ ಥರ ಪರದೆ ಮೇಲೆ ಹಿಂಗೆ ಎಂಜಾಯ್ ಮಾಡ್ಬೋದು ಅಂದರೆ ಇಲ್ಲಿ ಲೈವ್ ಆಡಿಯನ್ಸ್ ನಮಗೆ ಅಲ್ಲೇ ರಿಯಾಕ್ಷನ್ ಸಿಗುತ್ತೆ. ನಾವು ಚೆನ್ನಾಗಿ ಮಾಡಿದರೆ ಅಲ್ಲೇ ಶೆಳ್ಳೆ ಚಪ್ಪಾಳೆ ಸಿಗುತ್ತೆ. ನಾವು ಚೆನ್ನಾಗಿ ಮಾಡಿ ಅಂದರೆ ಸೈಲೆನ್ಸೇ ನಮಗೆ ಗೊತ್ತಾಗುತ್ತೆ. ಸೊ ಹೇಗೆ ಹೋಗ್ತಾ ಇದೆ ಸೀನ್ಗಳು ಹೇಗೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಇದೊಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್. ಇಲ್ಲಿ ನಾವು ಜನರನ್ನ ಮೋಸ ಮಾಡೋಕ್ಕಾಗಲ್ಲ, ಕಟ್ಟಾಗಲ್ಲ. ಟಿ ವಿಲಾದರೆ ನಾವು ಎಡಿಟ್ ಮಾಡೋದು ಸಮಥಿಂಗ್ ಲೈಕ್ ಏನೋ ಡಿಜಿಟಲ್ ವರ್ಕ್ ಎಲ್ಲ ಮಾಡ್ತಾರೆ. ಸೊ ಇಲ್ಲ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಜನರಿಗೆ ನಮ್ಮ ಹತ್ರ ಏನಿದೆ ಆ ಒರಿಜಿನಾಲಿಟಿ, ಆ ಟ್ಯಾಲೆಂಟ್ನ ನಾವು ತೋರಿಸ್ಬೇಕು. ಆಮೇಲೆ ತುಂಬ ಶ್ರಮಪಟ್ಟು ಈ ವೇದಿಕೆಗೆ ಬರಬೇಕು. ಆ್ಯಕ್ಚುಲಿ ಖಾಲಿ ಬರೋದೇನಿದೆಯಲ್ಲ ಅದು ಜನ ಒಪ್ಪುವಂಥದ್ದಲ್ಲ. ಆಮೇಲೆ ಇಲ್ಲಿ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೇಗೆ ಅಂತಂದರೆ ಸಿನಿಮಾಗಿಂತ ಜಾಸ್ತಿ ರಂಗಭೂಮಿಗೆ ಬೆಲೆ ತುಂಬ ಕೊಡ್ತಾರೆ. ಸೊ ರಂಗಭೂಮಿ ಕಲಾವಿದರನ್ನ ತುಂಬ
ಚೆನ್ನಾಗಿ ಪ್ರೋತ್ಸಾಹಿಸ್ತಾರೆ. ಹೌದು. ಆಮೇಲೆ ನಾನು ಈ ಥರ ಯಾವತ್ತೂ ಟೆಂಟಲ್ಲಿ ನಾಟಕ ಮಾಡಿಲ್ಲ ನೀವು. ನಾನು ಅಷ್ಟೇ ವಿಚಾರ ಮಾಡ್ತಾ ಇದ್ದೀನಿ, ನೀವೊಂದು ಬೆಳ್ಳಿತೆರೆ ಮೇಲೆ ಬರೋರು ನೇರವಾಗಿ ಗ್ರಾಮೀಣ ಭಾಗದಲ್ಲಿ ಬಂದು ಎಲ್ಲರಿಗೊಂದು ಅಚ್ಚರಿ ವ್ಯಕ್ತಪಡಿಸಿದ್ದೀರಾ. ನಯನಾ ಬಂದಿದ್ದಾರೆ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ನಾನು ನಯನಾ ಬಂದಿದ್ದಾರೆ ಅಂದ ತಕ್ಷಣ ನಾನು ಬಂದಿದ್ದೆ ಅಷ್ಟೇ. ಆದರೆ ನಮಗೂ ತುಂಬ ಖುಷಿಯಾಯಿತು, ನೀವು ಇಷ್ಟೊಂದು ಗ್ರಾಮೀಣ ಬದುಕಿನ ಸೊಗಡಿನ ಒಂದು ಭಾಷೆಯಿಂದ ಗ್ರಾಮೀಣ ಜನರ ಮನಸ್ಸು ಗೆಲ್ತಿರಲ್ಲ, ನಮ್ಗೆ ತುಂಬ ಖುಷಿಯಾಯಿತು. ಇದಕ್ಕೇನು ಸಂದೇಶ ಸಾರ್ತೀರಾ ಇಂದಿನ ಯುವ ಕಲಾವಿದರಿಗೆ? ಎಷ್ಟೋ ಕಲಾವಿದರು ನಮ್ಮ ಸ್ಟುಡಿಯೋಗೆ ಬಂದಿರ್ತಾರೆ, ಬೆಂಗಳೂರಿಂದ ಬಂದಿರ್ತಾರೆ, ಉತ್ತರ ಕರ್ನಾಟಕ ಪ್ರತಿಭೆಗಳನ್ನ ಬೆಳಕಿಗೆ ತರೋಗೋಸ್ಕರ. ನಿನ್ನೆ ಮೊನ್ನೆನೂ ನಾನು ಎಷ್ಟೋ ಇಂಟರ್ವ್ಯೂ ಮಾಡಿದ್ದೀನಿ ನಮ್ಮ ಸ್ಟುಡಿಯೋದಲ್ಲಿ. ಈ ಕಲಾವಿದರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಏನು ಸಂದೇಶ ಸಾರ್ತೀರಾ ಅಂತಂದರೆ? ಈಗ ಕಲಾವಿದರು ಏನು ಅಂದ್ಕೊಂಡಿದ್ದಾರೆ, ಕೈ ಬೆರಳು ಎಣಿಕೆಯಲ್ಲಿ ಎಲ್ಲ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ, ಬೆರಳು ಎಣಿಕೆಯಲ್ಲಿ ಹೀರೋಗಳಾಗ್ಬಿಡ್ತಾರೆ, 4 ರೀಲ್ಸು ಟಿಕ್ಟಾಕ್ಗಳನ್ನ ಮಾಡಿಕೊಂಡು ಅವ್ರ ಪ್ರತಿಭೆನ ತೋರಿಸ್ತಾರೆ. ಬಟ್ ಈ ಥರ ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನಿಮಗೆ ನಿಜವಾದ ಗಟ್ಸ್ ಬೇಕು. ಸೊ ಫೋನ್ ಮುಂದೆ ಇನ್ಯಾರ್ದೋ ವಾಯ್ಸಿಗೆ ನಾವು ಸುಮ್ಮನೆ ಹಾಗೆ ಲಿಪ್ಸಿಂಕ್ ಮಾಡಿ ಮಾತಾಡೋದಕ್ಕಿಂತ ಇಲ್ಲಿ ಬಂದು ಲೈವ್ ಆಡಿಯನ್ಸ್ ಮುಂದೆ ನಿಂತು ನಾವು ಮಾತಾಡೋ ಸ್ಥೈರ್ಯ ಬೇಕು. ಸೊ ಆದಷ್ಟು ರಂಗಭೂಮಿಯ ಕಲಾವಿದರನ್ನು, ಆ ಒಂದು ಕಲೆಯನ್ನು ದಯವಿಟ್ಟು ಉಳಿಸಿ. ಬಿಕಾಸ್ ಈಗಿನ ಯೂತ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ. ಏನೇನು ಬೇಕಾದರೂ ಕೆಳಗೆ ಹಾಕ್ತಾರೆ, ಏನೇನು ಬೇಕಾದರೂ ಮೇಲೆ ಹಾಕ್ತಾರೆ. ಸೊ ಭಗವಂತ ನಿಮಗೆ ಕೊಟ್ಟಿರೋ ಶಕ್ತಿನ ನೀವು ಪಾಸಿಟಿವ್ಗೆ ಹಾಕಿ ದಯವಿಟ್ಟು ನಮ್ಮ ಕಲೆಯನ್ನು, ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋಣ ಯಾವಾಗಲೂ. ಹಾಗೆ ಸಿನಿಮಾಗಳನ್ನು ಕೂಡ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಯಾವ ಸಿನಿಮಾನು ಹೆಚ್ಚೆಚ್ಚಾಗಿ ಥಿಯೇಟರ್ಗಳಲ್ಲಿ ನೋಡ್ತಾ ಇಲ್ಲ. ಎಷ್ಟೇ ಬಜೆಟ್ ಹಾಕಿ ಸಿನಿಮಾಗಳನ್ನ ಮಾಡಿದ್ರು ಒಂದು 10ರಿಂದ 15 ದಿವಸ ಕೂಡ ನಮ್ಮ ಚಿತ್ರರಂಗದಲ್ಲಿ ಯಾವ ಸಿನಿಮಾಗಳು ನಿಲ್ತಾ ಇಲ್ಲ. ಸೊ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ಮಾತ್ರ ಜನ ಇವಾಗ ಅಪೇಕ್ಷೆ ಮಾಡ್ತಾ ಇದ್ದಾರೆ ನೋಡೋದಕ್ಕೆ. ಹಾಗೆ ಒಳ್ಳೆ ಕಥೆ ಇರುವಂತಹ ನಾಟಕಗಳನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ಬದುಕು ಹೇಗಿದೆ, ಇಲ್ಲಿ ಕಲಾವಿದರು ಹೇಗಿದ್ದಾರೆ ಅದನ್ನ ನೋಡಿ ನಾವು ಅದ್ರ ಜೊತೆಗೆ ಬೆರೆಯೋಣ. ನಾವು ಕೂಡ ಈ ಕಲಾವಿದರ ಜೊತೆಗೆ ಬೆರೆಯೋಣ. ಅವರ ಯಶಸ್ಸಿಗೆ ನಾವು ಕೂಡ ಒಂದು ಕೈಯಾಗಿ ನಿಂತ್ಕೊಳ್ಳೋಣ. ಹೇಗೆ ಇಲ್ಲಿ ಇರುವಂತಹ ಜನರು ನಮ್ಮ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು, ರೈತರಿರ್ಬೋದು, ಕಲಾವಿದರಿರ್ಬೋದು, ಏನೇ ಬಡಸ್ತನದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಮ್ಮ ಡಿ ಬಾಸ್, ನಮ್ಮ ಕಿಚ್ಚ ಸುದೀಪ್, ನಮ್ಮ ಎಸ್ ಸರ್ ಅಂತ ಹೇಳಿ ಅವರು ಎಲ್ಲರನ್ನ ಪ್ರೀತಿಸ್ತಾರೆ. ಹಾಗೆ ನಾವು ಕೂಡ ರಂಗಭೂಮಿ ಕಲಾವಿದರನ್ನ ಪ್ರೀತಿಸೋಣ. ದಯವಿಟ್ಟು ಎಲ್ಲ ಕಲಾವಿದರಲ್ಲಿ ಅನ್ನೊಂದು ಮನವಿ ಏನಪ್ಪಾ ಅಂತಂದ್ರೆ, ಒಂದು ಸತಿ ಈ ವೇದಿಕೆ ಮೇಲೆ ಬಂದು ನಿಮ್ಮ ಮುಖ ತೋರಿಸ್ಬಿಟ್ಟು ಹೋಗಿ ಅಷ್ಟೇ ಸಾಕು, ತುಂಬ ಖುಷಿ ಪಡ್ತಾರೆ. ನಿಮ್ಗೆ 2 ಮಾತು, ನಿಮ್ದು 2 ಡೈಲಾಗ್ ತುಂಬ ಖುಷಿ ಪಡ್ತಾರೆ. ಸೊ ನಮ್ಮ ಕೈಯಲ್ಲಿ ನಾವು ಹಣ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮನಸ್ಫೂರ್ತಿಯಾಗಿ ಅವ್ರನ್ನ ನಗಿಸಿ ಖುಷಿ ಹೋಗೋಣ ಅಷ್ಟೇ. ಮನುಷ್ಯನಿಗೆ ಇದಕ್ಕಿಂತ ದುಡ್ಡು ಏನೂ ಇಲ್ಲ. ದುಡ್ಡು ಸಂಪಾದನೆ ಮಾಡ್ತೀವಿ, ನಾಳೆ ಕಳ್ಕೊತೀವಿ. ಬಟ್ ಆ ಸಂಬಂಧ ಏನಿದೆ, ಸಿನಿಮಾ ಬೇರೆ, ರಂಗಭೂಮಿ ಬೇರೆ ಅಂತ ನಾವು ಅನ್ಕೊಳ್ಳೋದು ಬೇಡ. ಎರಡನ್ನೂ ಯಾವಾಗಲೂ ಒಟ್ಟಿಗೆ ಸಮನಾಗಿ ಕಲಾವಿದರು ಹೌದು, ಎಲ್ಲ ಕಲಾವಿದರು. ಸೊ ದಯವಿಟ್ಟು ನಮ್ಮ ಈ ರಂಗಭೂಮಿಗಳಿಗೂ ಬಂದು ಹೋಗಿ ಒಂದ್ಸತಿ ನೋಡಿ ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್. ಬಿಕಾಸ್ ಇಲ್ಲಿ ಬದುಕ್ತಾ ಇರುವಂತಹ ಕಲಾವಿದರ ಜೀವನ ಬೇರೆ, ಕಟ್ಕೊಂಡಂತಹ ಬದುಕು ಬೇರೆ. ಇದೇ ಅವ್ರ ಬದುಕು. ಹೇಗೆ ಅಂತಂದರೆ ಸಂಚಾರಿಗಳಾಗ್ಬಿಟ್ಟಿದ್ದಾರೆ ಇಲ್ಲಿರುವಂತಹ ಕಲಾವಿದರು. ಪ್ರತಿ 2 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ ಇಡೀ ಸೆಟ್ಟನ್ನು ತಗೊಂಡು ಬೇರೆ ಕಡೆ ಹೋಗಿ ಅಲೆಮಾರಿಗಳ ಥರ ಆಗಿದ್ದಾರೆ. ಸೊ ಇಡೀ ಸೆಟ್ಟನ್ನು ತಗೊಂಡು ಹೋಗಿ ಒಂದು ಕಡೆ ಅದನ್ನು ಮಾಡಿ ಮನೆಗಳನ್ನ ಕಟ್ಕೊಂಡು ಈ ಥರ ಬದುಕನ್ನ ಮಾಡ್ತಾ ಇದ್ದಾರೆ. ಸತ್ಯವಾಗ್ಲೂ ಈ ಥರ ನಾವು 2 ದಿನ ಕೂಡ ಬದುಕಕ್ಕಾಗಲ್ಲ. ಅಂತಂದ್ರೆ ಜೀವನವನ್ನೇ ಇಲ್ಲಿ ಕಂಡುಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಒಂಥರ ತೃಪ್ತಿ ಇದೆ. ಸೊ ಆ ತೃಪ್ತಿನ ನೀವು ಪಡ್ಕೊಳ್ಳಿ, ಬನ್ನಿ ನಮ್ಮ ರಂಗಭೂಮಿ. ಆಮೇಲೆ ಉತ್ತರ ಕರ್ನಾಟಕ ಸೊಬಗೆ ಹೇಗೆ ಅನಿಸುತ್ತೆ? ನಮ್ಮ ಸೊಗಡು ಭಾಷೆ, ನಮ್ಮ ಊಟ, ಅದು ಆ್ಯಕ್ಚುಲಿ ನಮ್ಮ ಸೊಗಡು ಅನ್ನೋಕ್ಕಿಂತ ನನ್ನ ಸೊಗಡು ಅಂತ ಹೇಳ್ಬೇಕು ನಾನು. ಯಾಕೆಂದ್ರೆ ನಾನು ಹುಬ್ಳಿಯವಳು. ಹೆಮ್ಮೆ ಬರ್ತೀರಾ? ಹೌದು, ಹುಬ್ಳಿಯವರು. ನೀವು ಉತ್ತರ ಕರ್ನಾಟಕ? ನಾನು ಉತ್ತರ ಕರ್ನಾಟಕ, ಕುಂದಗೋಳ ತಾಲೂಕು, ಎಲಿವಾಳದವಳು. ಸೊ ತುಂಬ ಹೆಮ್ಮೆ ಇದೆ ನನಗೆ. ನನ್ನ ಜನರನ್ನ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ, ಡೈರೆಕ್ಟಾಗಿ ರಂಜಿಸ್ತಾ ಇದ್ದೀನಿ. ಅವ್ರ ಎದುರುಗಡೆ ನಾನು ಡೈರೆಕ್ಟಾಗಿ ನಿಂತ್ಕೋತಾ ಇದ್ದೀನಿ. ಅವರು ನನಗೆ ಡೈರೆಕ್ಟಾಗಿ ಮಾತಾಡಿಸ್ತಾ ಇದ್ದಾರೆ. ನಾವು ಸ್ಟೇಜ್ ಮೇಲೆ ಡೈಲಾಗ್ ಹೇಳ್ತಿದ್ರೆ ನಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತಾರೆ ಅವರು. ನಯನ ನಮ್ಮ ಊರಿನ ಹುಡುಗಿ ಅನ್ನೋಕ್ಕಿಂತ ನಮ್ಮ ಮನೆ ಮಗಳು ಅಂತ ಬಂದು ಕುತ್ಕೊಂಡು ನೋಡ್ತಾರೆ. ಆ ತೃಪ್ತಿ, ಆ ಸಾರ್ಥಕತೆ ಸಾಕು ನನ್ನ ಜೀವನ. ಮುಂದೆ ಏನು ಫ್ಯೂಚರ್ ಇದೆ ಮೇಡಮ್? ಮತ್ತೆ ಯಾವುದು ಸಿನಿಮಾದಲ್ಲಿ? ಸಿನಿಮಾ ಈಗ ಸರ್ ಡಿ ಬಾಸ್ದು ಕ್ರಾಂತಿ ಸಿನಿಮಾ ಮುಗಿಸಿದ್ದೀನಿ. ಹಾಗೆ ಇವರದ್ದು ಗರಡಿ ಸಿನಿಮಾ ಮುಗಿಸಿದ್ದೀನಿ. ಈಗ ನೆಕ್ಸ್ಟು ರಾಕ್ಲೈನ್ ಪ್ರೊಡಕ್ಷನಲ್ಲಿ ಶಿವಣ್ಣ ಮತ್ತು ಪ್ರಭುದೇವ್ ಸರ್ ಮಾಡ್ತಾ ಇರೋ ಸಿನಿಮಾದಲ್ಲಿ ಕೂಡ ಒಂದು ಪಾತ್ರ ಮುಗಿಸ್ತಾ ಇದ್ದೀನಿ. ಈ ಕಲಾವಿದರು ಭಾಳ ಬದುಕಲಿಕ್ಕೆ ಭಾಳ ದುಸ್ತರ ಪರಿಸ್ಥಿತಿ. ನಿಮ್ಮಂಥವ್ರು ಬಂದರೆ ಒಂದು 4 ಜನ ಬರ್ತಾರೆ. ಇಲ್ಲದಿದ್ದರೆ ಇವರು ಊಟದ ಗತಿನೂ ಇಲ್ಲ ಪಾಪ. ಈ ಕಲಾವಿದರ ಪರಿಸ್ಥಿತಿ ನೋಡಿದ್ರೆ ನಿಮ್ಮಂಥವ್ರು ಪದೇ ಇವ್ರಿಗೆ ಬಂದು ಒಂದೇನೋ ಪ್ರೋತ್ಸಾಹ ಮಾಡಿದರೆ ಒಂದು 4 ಜನ ಹೆಚ್ಚಿಗೆ ಬರ್ತಾರೆ. ಅವರೇ ಅಭಿನಯ ಮಾಡಿದರೆ ಯಾರು ಬರೋಲ್ಲ. ಬೆಂಗಳೂರಲ್ಲಿ ನೋಡಿ ಗುಬ್ಬಿ ವೀರಣ್ಣದಲ್ಲಿ 1 ಜನನೂ ಬರೋದಿಲ್ಲ, ಎಲ್ಲ ಖಾಲಿ ಮಾಡಿ. ಅದಕ್ಕೆ ನಿಮ್ಮಂಥವ್ರು ಬಂದು ಪ್ರೋತ್ಸಾಹ ಕೊಡಿ. ಒಂದೊಂದು ವಿನಂತಿ ನಿಮಗೆ, ಈ ಕಲಾವಿದರನ್ನು ಬೆಳೆಸಿ. ಸರ್ ಅದು ವಿನಂತಿ ಅಲ್ಲ, ಅದು ನಮ್ಮ ಹೆಮ್ಮೆ. ನಮ್ಮ ಕಲೆ ಬೆಲೆ. ಹೌದು, ನಮ್ಮ ರಂಗಭೂಮಿ ನಾವು ಒಂದು ನಟನೆ ಮಾಡೋದು ನಮ್ಮ ಹೆಮ್ಮೆ. ಜನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಬಂದರೆ ಇನ್ನೂ ಹೆಚ್ಚಿನ ಜನ ಬರ್ತಾರೆ. ಅದಕ್ಕೆ ಖಂಡಿತವಾಗ್ಲೂ ನಾವು ಮತ್ತೆ ಬರ್ತೀವಿ.
ನಮ್ಮನ್ನು ನೋಡಿ ಜನ ಅಷ್ಟು ಖುಷಿ ಪಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ನಾವು ಮತ್ತೆ ಬರ್ತೀವಿ. ನಾವು ಅಲ್ಲದೆ ನಮ್ಮ ಜೊತೆ ಒಂದಿಷ್ಟು ಕಲಾವಿದರನ್ನ ಕರ್ಕೊಂಡ್ಬರ್ತೀನಿ. ಇಲ್ಲಿ ಒಂದ್ಸತಿ ನಮ್ಮ ಕಡೆ ಜೋಶಿನ ರುಚಿ ಹಚ್ಚಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿರೋ ಜೋಶ್ ಏನು ಅಂತ. ಸೊ ಬಹುಶಃ ಇದೊಂಥರ ಬೇರೆ ಎಕ್ಸ್ಪೀರಿಯನ್ಸ್. ತುಂಬ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಜೊತೆ 2 ನಿಮಿಷ ಸಂದರ್ಶನ ಏನೋ ಆಕಸ್ಮಿಕ. ನಿಮ್ಮ ಕೊಪ್ಪಳದವ್ರು ಬಂದು ಬನ್ನಿ, ಕೊಪ್ಪಳದವ್ರು ಬಂದು ಒಂದೇನೋ ನಿಮ್ದು ಆಕಸ್ಮಿಕ ಒಂದು ಸಂದರ್ಶನ ನಿಮ್ಮ ಜೊತೆ ಆಯಿತು. ಇದ್ರ ಒಳ್ಳೇದು ಮಾಡಲಿ. ಇನ್ನು ಬೆಳೆಯಲ್ಲಿ ನೀವು ಉತ್ತರೋತ್ತರವಾಗಿ ಬೆಳೆಯಲ್ಲಿ, ಉತ್ತರ ಕರ್ನಾಟಕದ ಮನೆ ಮಗಳಾಗಿ ಬೆಳೆಯಲಿ ಅಂತ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಓಕೆ, ಮತ್ತೆ ಬರ್ತೀನಿ. ಥ್ಯಾಂಕ್ ಯು.